ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಭಾರತ ಚಳಿಯಿಂದ ನಡುಗ್ತಾ ಇದೆ. ದೆಹಲಿಯಲ್ಲಿ ಹೊಗೆ ಮತ್ತು ಮಂಜಿನ ಎಫೆಕ್ಟ್ನಿಂದ ಜನ ತತ್ತರಿಸ್ತಾ ಇದ್ದಾರೆ. ದಕ್ಷಿಣದಲ್ಲಿ ಕೂಡ ವಿಪರೀತ ಚಳಿ ಕಾಣ್ತಾ ಇದೆ. ಊಟಿಯಲ್ಲಿನ ಉಷ್ಣಾಂಶ ಡಿಸೆಂಬರಲ್ಲಿ ಮೈನಸ್ಗೆ ಕುಸಿದಿದೆ. ಹಾಗೆಯೇ ನಮ್ಮ ಕರ್ನಾಟಕದ ಬೀದರ್ರಲ್ಲಿ ಉಷ್ಣಾಂಶ 7 ಡಿಗ್ರಿಗೆ ಕುಸಿತವನ್ನು ಕಂಡಿದೆ. ಇದೆಲ್ಲದರ ನಡುವೆ ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ಹಿಮ ಬೀಳ್ತಾ ಇದ್ದು ಜಗತ್ತಿನ ಪರಿಸರ ವಿಜ್ಞಾನಿಗಳ ಕಣ್ಣರಳು ಹಾಗೆ ಮಾಡ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಸೌದಿ ಅರೇಬಿಯಾದಲ್ಲಿ? ಭಾರತದಲ್ಲಿನ ಈ ಹವಾಮಾನ ಬದಲಾವಣೆಗೆ ಕಾರಣ ಏನು? ಭಾರತ ಯಾಕೆ ಇನ್ನು ಮುಂದೆ ಎಚ್ಚೆತ್ಕೋಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜಗತ್ತಿವತ್ತು ಹಲವಾರು ಪ್ರಾಕೃತಿಕ ವಿಸ್ಮಯಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮರುಭೂಮಿಯಲ್ಲಿ ಪ್ರವಾಹ ಬರುತ್ತೆ, ಮರಳುಗಾಡಲ್ಲಿ ಹಿಮ ಸುರಿತಾ ಇದೆ. ಜಾಗತಿಕವಾಗಿ ಅತಿ ಹೆಚ್ಚು ತಾಪಮಾನವನ್ನು ಹೊಂದಿರುವ ಪ್ರದೇಶದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗ್ತಾ ಇದೆ. ಎಲ್ಲಿ ಸಾಮಾನ್ಯವಾಗಿ ಹೆಚ್ಚು ಮಳೆ ಆಗಬೇಕೋ ಅಲ್ಲಿ ಮಳೆ ಕಡಿಮೆ ಆಗಿದೆ. ಅದರಲ್ಲೂ ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿನ ಘಟನೆಗಳು ಪರಿಸರ ತಜ್ಞರ ತಲೆಗೂ ಹುಳ ಬಿಟ್ಟಿವೆ. ಯಾಕೆಂದರೆ ಕೆಲವೇ ದಿನಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ದೊಡ್ಡ ಪ್ರಮಾಣದ ಮಳೆ ಆಯಿತು. ಅಲ್ಲಿ ಪ್ರವಾಹ ಕಂಡುಬಂತು. ಏಕಾಏಕಿ ಬಂದ ಮಳೆಯ ಕಾರಣದಿಂದ ಸೌದಿಯ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತ ಆಯಿತು. ಅದೇ ಸಂದರ್ಭದಲ್ಲಿ ಇರಾನ್ನ ಕೆಲ ಭಾಗಗಳಲ್ಲಿ ಕೂಡ ಭಾರಿ ಮಳೆ ಸುರಿತು. ಸಾಮಾನ್ಯವಾಗಿ ವರ್ಷಕ್ಕೆ 1-2 ಬಾರಿ ಮಾತ್ರ ಮಳೆಯಾಗುವ ಸೌದಿಯಂಥ ಪ್ರದೇಶದಲ್ಲಿ ಈ ರೀತಿ ಭಾರಿ ಮಳೆ ಬಿದ್ದು ಪ್ರವಾಹ ಉಂಟಾಗುವ ಸಂದರ್ಭ ತುಂಬ ಕಡಿಮೆ. ಆದರೆ ಈ ಬಾರಿ ಅದೆಲ್ಲವೂ ಆಗೋಯ್ತು. ಹೋಗಲಿ ಬಿಡಿ, ಮಳೆ ತಾನೇ, ಅದು ಹೇಗೆ, ಯಾವಾಗ ಸುರಿಯುತ್ತೆ, ಎಷ್ಟು ಸುರಿಯುತ್ತೆ ಅನ್ನೋದನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದ್ಕೊಳ್ತಿರೋ ಹೊತ್ತಲ್ಲೇ ಈಗ ಸೌದಿಯ ಮರಳೆಲ್ಲ ಬಿಳಿ ಬಣ್ಣದಲ್ಲಿ ಗೋಚರಿಸ್ತಾ ಇದೆ. ಅಲ್ಲಿನ ಒಂಟೆಗಳ ಕಣ್ಣ ರೆಪ್ಪೆ ಬಿಳಿಯಾಗಿದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿ ಸುರಿತಿರೋ ಭಾರಿ ಹಿಮ. ಅಬಾಬಾಬಾಬಾ, ಲಾಟ್ರಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರೇನೋ? ಇದು ಲಾಟ್ರಿ ಅಲ್ಲ, ಮನುಷ್ಯನಿಗೆ ಸಿಗ್ತಾ ಇರೋ ದೊಡ್ಡ ವಾರ್ನಿಂಗ್ ಇದು. ಅಂದರೆ ಇವತ್ತು ಸೌದಿಗೆ ಆಗ್ತಾ ಇರೋದು ನಾಳೆ ನಮ್ಮಲ್ಲಾಗೋದಿಲ್ಲ ಅಂತೇನಲ್ಲ. ಈ ಬಗ್ಗೆ ಪರಿಸರ ತಜ್ಞರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೌದಿಯಲ್ಲಿ ಆಗ್ತಾ ಇರೋ ಪರಿಸರ ಚಕ್ರದಲ್ಲಿನ ಬದಲಾವಣೆ ಇಡೀ ದಕ್ಷಿಣ ವಿಶ್ವಕ್ಕೆ ಸಮಸ್ಯೆಯನ್ನು ತಂದೊಡ್ಡುವ ಸಾಧ್ಯತೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದರಲ್ಲೂ ಈ ಸಮಸ್ಯೆ ಭಾರತವನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬಾಧಿಸುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಗೆಳೆಯರೆ, ಈಗಾಗಲೇ ಭಾರತದಲ್ಲಿ ಚಳಿಯ ಸಮಸ್ಯೆ ಶುರುವಾಗಿದೆ. ಸದ್ಯಕ್ಕೆ ದೆಹಲಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅಲ್ಲಿನ ಗಾಳಿಯ ಗುಣಮಟ್ಟ 374 AQIಗೆ ಕುಸಿದಿದೆ. ಇದು ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿ ಅಂತ ಅನ್ನಿಸ್ಕೊಳ್ತಾ ಇದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳ ಚಳಿಗಾಲದಲ್ಲಿ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ಕುಸಿಯುತ್ತೆ. ಅದಕ್ಕೆ ಕಾರಣ ಅಲ್ಲಿ ಅತಿ ಹೆಚ್ಚು ಪ್ರಮಾಣದ ವಾಯುಮಾಲಿನ್ಯ ಮತ್ತು ಈ ಸಂದರ್ಭದಲ್ಲಿ ಉಂಟಾಗುವ ಹಿಮ ಆ ಮಲಿನಗೊಂಡ ಗಾಳಿಯ ಜೊತೆ ಸೇರಿ ಅಲ್ಲಿ ಹೊಂಜು ನಿರ್ಮಾಣ ಆಗುತ್ತೆ. ಅದು ಉಸಿರಾಟಕ್ಕೆ ತುಂಬ ತೊಂದರೆಯನ್ನುಂಟು ಮಾಡುತ್ತೆ. ಅದೇ ಮಳೆಗಾಲದಲ್ಲಿ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಂತೆ ಕಾಣುತ್ತೆ. ಮಂಜು ಬೀಳೋ ಸಮಯ ದೆಹಲಿಯ ಗಾಳಿಯ ಗುಣಮಟ್ಟವನ್ನು ಕೆಡಿಸುತ್ತೆ. ಹೀಗಾಗಿ ಅಲ್ಲಿನ ಜನ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ದೆಹಲಿ ಸರ್ಕಾರ ಹಾಗೂ ಸ್ಥಳೀಯ ಆಡಳಿತಗಳು ಸಾರ್ವಜನಿಕರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡೋ ಕೆಲಸವನ್ನು ಮಾಡ್ತಾ ಇವೆ. ಗಾಳಿಯ ಗುಣಮಟ್ಟ ಹೆಚ್ಚು ಅಪಾಯಕಾರಿ ಆಗೋ ಹೊತ್ತಿಗೆ ಸಾಧ್ಯ ಆದಷ್ಟು ಹೊರಗಿನ ಕೆಲಸಗಳನ್ನು ಮುಗಿಸಿ ಮನೆ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೊರಗಡೆ ಓಡಾಡಲೇಬೇಕಾದ ಅನಿವಾರ್ಯತೆ ಇರುವವರು ಮಾಸ್ಕನ್ನು ಧರಿಸಿ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಜನರನ್ನು ಸಾಧ್ಯವಾದಷ್ಟು ಕೆಟ್ಟ ಗಾಳಿಯಿಂದ ಕಾಪಾಡೋದಕ್ಕೆ ಅಲ್ಲಿನ ಸ್ಥಳೀಯ ಆಡಳಿತ ಪ್ರಯತ್ನವನ್ನು ಪಡ್ತಾ ಇದೆ. ಇದು ಚಳಿಯ ಕಾರಣದಿಂದ ಉಂಟಾಗಿರೋ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಸ್ಯೆ ಉತ್ತರ ಭಾರತದ ಸಾಕಷ್ಟು ಕಡೆಗಳಲ್ಲಿ ಕೂಡ ಕಂಡು ಬರ್ತಾ ಇದೆ. ರಾಜಸ್ಥಾನ ಹಾಗೂ ಉತ್ತರ ಪ್ರದೇಶದ ನಗರಗಳು ಹೆಚ್ಚಿನ ಸಮಸ್ಯೆಗೆ ತುತ್ತಾಗ್ತಾ ಇವೆ. ಇಲ್ಲಿ ದೆಹಲಿಯ ಕಥೆ ಹೀಗಾದ್ರೆ ದಕ್ಷಿಣದಲ್ಲಿ ಕೂಡ ಈ ಬಾರಿಯ ಚಳಿ ವಿಪರೀತ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಈ ಬಾರಿ ಊಟಿಯಲ್ಲಿನ ತಾಪಮಾನ ಮೈನಸ್ಗೆ ತಲುಪಿದೆ. ಅಲ್ಲಿನ ತಲೈಕುಂಡ ಬಳಿಯಲ್ಲಿ -1 ಡಿಗ್ರಿಗೆ ಉಷ್ಣಾಂಶ ಕುಸಿದಿದೆ. ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಂಜು ಮುಸುಕಿರೋದ್ರಿಂದ ಈ ರೀತಿಯ ಸಮಸ್ಯೆ ಉಂಟಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಊಟಿಯ ಸ್ಥಳೀಯ ಆಡಳಿತ ಒಂದಷ್ಟು ಟೂರಿಸ್ಟ್ ಸ್ಪಾಟ್ಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ಅದರಲ್ಲೂ ತಲೈಕುಂಡ ಹಾಗೂ ಕಾಮರಾಜ್ ಸಾಗರ ಡ್ಯಾಮ್ ಪ್ರದೇಶದಲ್ಲಿ ಪ್ರವಾಸಿಗರ ಓಡಾಟವನ್ನು ನಿರ್ಬಂಧಿಸಲಾಗಿದೆ. ಆದರೆ ಊಟಿಗೆ ಈ ವೆದರನ್ನು ಎಂಜಾಯ್ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಪ್ರವಾಸಿಗರು ಹೋಗ್ತಾರೆ. ತಮಿಳುನಾಡು, ಕೇರಳ, ಕರ್ನಾಟಕ ಸೇರಿದಂತೆ ಭಾರತದ ನಾನಾ ಕಡೆಗಳಿಂದ ಹಾಗೂ ವಿದೇಶಗಳಿಂದ ಕೂಡ ಊಟಿಯ ಪರಿಸರವನ್ನು ನೋಡೋದಕ್ಕೆ ಪ್ರವಾಸಿಗರು ಹೋಗ್ತಾರೆ. ಈಗಲೇ ಶುರುವಾಗಿರುವ ಶೀತಗಾಳಿ ಹಾಗೂ ಮಂಜಿನ ಆರ್ಭಟ ಪ್ರವಾಸಿಗರ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚು ಮಾಡೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಅಲ್ಲಿನ ಜಿಲ್ಲಾಡಳಿತ ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಗೆಳೆಯರೆ, ಈ ಊಟಿಯ ಹೆಸರು ಉದಕಮಂಡಲಂ ಅಂತ.
ತಮಿಳುನಾಡಿನ ನೀಲಗಿರಿ ಬೆಟ್ಟಗಳ ಹೃದಯ ಭಾಗದಲ್ಲಿರುವ ಈ ಪ್ರದೇಶವನ್ನು ಪಶ್ಚಿಮ ಘಟ್ಟಗಳಲ್ಲಿನ ಬೆಟ್ಟಗಳ ರಾಣಿ ಅಂತ ಕೂಡ ಕರೀತಾರೆ. ಅಲ್ಲಿನ ಆಹ್ಲಾದಕರ ವಾತಾವರಣ, ಟೀ ಎಸ್ಟೇಟುಗಳು, ಅಲ್ಲಿ ಕಂಡುಬರುವ ಮಂಜಿನ ಆಟ ಇದೆಲ್ಲವೂ ಕೂಡ ಪ್ರವಾಸಿಗರ ಕಣ್ಣಿಗೆ ವಿಸ್ಮಯದಂತೆ ಕಂಡುಬರುತ್ತೆ. ಇಂಥ ಊಟಿಯ ಉಷ್ಣಾಂಶ ಈ ಬಾರಿ -ಅನ್ನು ತಲುಪಿರೋದು ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡ್ತಾ ಇದೆ. ಆದರೆ ಈ ರೀತಿಯ ವಾತಾವರಣ ಇನ್ನಷ್ಟು ದಿನಗಳ ಕಾಲ ಅಲ್ಲಿ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇದು ಊಟಿ ಕಥೆ. ಆದರೆ ಕರ್ನಾಟಕದಲ್ಲಿ ಕೂಡ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ರಾಜಧಾನಿ ಬೆಂಗಳೂರಲ್ಲಿ ಬೆಳಗಿನ ಜಾವ ಉಷ್ಣಾಂಶ 12 ಡಿಗ್ರಿಗೆ ಕುಸಿತಾ ಇದೆ. ಹಾಗೆಯೇ ಮೈಸೂರು, ಚಾಮರಾಜನಗರದ ಕೆಲ ಭಾಗಗಳಲ್ಲಿ ಕೂಡ ಪರಿಸ್ಥಿತಿ ಹೀಗೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬೀದರಲ್ಲಿ 5.3 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿದೆ. ಇದು ಅಲ್ಲಿನ ಜನರನ್ನು ನಡುಗೋ ಹಾಗೆ ಮಾಡ್ತಾ ಇದೆ. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕ ಅಂದರೆ ಬಿಸಿಲ ನಾಡು ಅಂತ ನಾವು ಅಂದುಕೊಂಡಿರ್ತೀವಿ. ಆದರೆ ಈ ಬೀದರ್ನ ಕಥೆ ಸ್ವಲ್ಪ ಭಿನ್ನ. ಅದು ದಕ್ಷಿಣದ ಕಾಶ್ಮೀರ ಅಂತ ಕರೆಸ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಅಲ್ಲಿನ ಆಹ್ಲಾದಕರವಾದ ವಾತಾವರಣ. ಇತ್ತೀಚೆಗೆ ಬೀದರಲ್ಲಿ 7.4 ಡಿಗ್ರಿ ಉಷ್ಣಾಂಶ ದಾಖಲಾಗಿತ್ತು. ಅದು ಈಗ ಮತ್ತಷ್ಟು ಕಡಿಮೆಯಾಗಿ 5.3 ಡಿಗ್ರಿಗೆ ಇಳಿಕೆಯನ್ನು ಕಂಡಿದೆ. ಇನ್ನು ಬೀದರ್ ಜೊತೆ ವಿಜಯಪುರದಲ್ಲಿ 9.8, ರಾಯಚೂರಲ್ಲಿ 9.4, ಧಾರವಾಡದಲ್ಲಿ 9.5 ಡಿಗ್ರಿಯಷ್ಟು ಉಷ್ಣಾಂಶ ದಾಖಲಾಗಿದೆ. ಹಾಸನದಲ್ಲಿ ಕೂಡ 7.4 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದ್ದು, ಚಿಂತಾಮಣಿಯಲ್ಲಿ 10.4 ಡಿಗ್ರಿಗೆ ಉಷ್ಣಾಂಶ ಕುಸಿದಿದೆ. ಇದು ಬಿಸಿಲ ಪ್ರದೇಶದಲ್ಲಿ ಕೂಡ ಚಳಿಯ ವಾತಾವರಣ ನಿರ್ಮಾಣ ಆಗ್ತಾ ಇರೋದನ್ನು ತೋರಿಸ್ತಾ ಇದೆ. ಹಾಗಾದರೆ ಭಾರತದಲ್ಲಿನ ಚಳಿಗೂ ಸೌದಿ ಅರೇಬಿಯಾದಲ್ಲಿ ಹಿಮ ಬೀಳೋದಕ್ಕೂ ಸಂಬಂಧ ಏನಾದರೂ ಇದೆಯಾ? ಇದೆ ಅಂತಿದ್ದಾರೆ ಸಂಶೋಧಕರು. ಗೆಳೆಯರೆ, ಸೌದಿಲಾಗ್ತಿರೋ ಹವಾಮಾನ ಬದಲಾವಣೆಗೆ, ಮಳೆಗೆ, ಪ್ರವಾಹಕ್ಕೆ ಹಾಗೂ ಹಿಮ ಬೀಳೋದಕ್ಕೆ ಜಾಗತಿಕ ತಾಪಮಾನನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ತಾಪಮಾನ ಏರಿಕೆ ಆಗ್ತಾ ಇರೋದ್ರಿಂದಲೇ ಇಂಥ ವಿಚಿತ್ರಗಳು ನಮ್ಮ ಅನುಭವಕ್ಕೆ ಬರ್ತಾ ಇವೆ ಅನ್ನೋದು ಸಂಶೋಧಕರು ಹೇಳ್ತಾ ಇರೋ ಮಾತು. ಅಲ್ಲ, ತಾಪಮಾನ ಏರಿಕೆ ಅನ್ನೋದು ಬಿಸಿಯನ್ನು ಹೆಚ್ಚು ಮಾಡಬೇಕೇ ಹೊರತು ಹಿಮ ಬೀಳೋದಕ್ಕೆ ಹೇಗೆ ಕಾರಣ ಆಗುತ್ತೆ ಅಂತ ನೀವು ಅಂದ್ಕೋಬಹುದು. ಇದಕ್ಕೆ ವಿಜ್ಞಾನಿಗಳು ಬೇರೆಯದ್ದೇ ಆದ ಉತ್ತರವನ್ನು ಕೊಡ್ತಾ ಇದ್ದಾರೆ. ಜಾಗತಿಕ ತಾಪಮಾನ ಏರಿಕೆಯಿಂದ ಕೇವಲ ಬಿಸಿ ಮಾತ್ರ ಹೆಚ್ಚಾಗುವುದಿಲ್ಲ, ಬದಲಿಗೆ ಆ ಬಿಸಿಯಿಂದ ವಾತಾವರಣವನ್ನು ಸೇರುವ ನೀರಿನ ಅಂಶ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದರ ಜೊತೆ ಹೆಚ್ಚು ಎನರ್ಜಿಯನ್ನು ಕೂಡ ಹವಾಮಾನ ಒಳಗೊಳ್ಳುತ್ತೆ. ಹೀಗೆ ವಾತಾವರಣವನ್ನು ಸೇರಿದ ನೀರಿನ ಅಂಶ ಮುಂದೆ ವಿಪರೀತ ಚಳಿಯಾಗಿ ಪರಿವರ್ತಿತಗೊಳ್ಳುತ್ತೆ. ಇದು ಶತಮಾನಗಳಿಂದ ನಿರ್ಮಾಣ ಆಗಿರುವ ಹವಾಮಾನ ಚಕ್ರವನ್ನು ಬದಲಿಸಿ ಬಿಡಬಲ್ಲ ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ಇದರ ಪರಿಣಾಮವನ್ನು ಸಾಕಷ್ಟು ಕಡೆಗಳಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಮರುಭೂಮಿಯಲ್ಲಿ ಅತಿ ಹೆಚ್ಚು ಮಳೆಯಾಗೋದು, ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಹೊಂದಿರುವ ಅಮೆಜಾನ್ನಲ್ಲಿ ಬರ ಉಂಟಾಗೋದು, ಸದಾ ಹಿಮಾಚ್ಛಾದಿತ ಅಂತ ಕರೆಸಿಕೊಳ್ಳುವ ಗ್ರೀನ್ಲ್ಯಾಂಡಲ್ಲಿ ಹಸಿರು ಕಾಣಿಸೋದು, ಇಂಥ ಸಾಕಷ್ಟು ಘಟನೆಗಳಿಗೆ ಈ ಭೂಮಿ ಈಗ ಸಾಕ್ಷಿಯಾಗ್ತಾ ಇದೆ. ಇನ್ನು ಇದು ಕೇವಲ ಸೌದಿಗೋ ಅಥವಾ ದಕ್ಷಿಣ ಅಮೆರಿಕಾಗೋ ಸಂಬಂಧಿಸಿದ್ದು ಮಾತ್ರ ಅಲ್ಲ. ಇದರ ಎಫೆಕ್ಟ್ ಭಾರತದ ಮೇಲೆ ಕೂಡ ದೊಡ್ಡ ಪ್ರಮಾಣದಲ್ಲೇ ಬೀಳ್ತಾ ಇದೆ. ಇಲ್ಲಿ ಭಾರತ ಅನುಭವಿಸ್ತಾ ಇರುವ ವಿಪರೀತ ಪ್ರಮಾಣದ ಚಳಿ ಏನಿದೆ ಅದಕ್ಕೆ ಕಾರಣ ಲಾನಿನಾ ಎಫೆಕ್ಟ್ ಅಂತ ಕೂಡ ಹೇಳ್ತಾರೆ. ಈ ಬಾರಿ ಭಾರತ ಅನುಭವಿಸಿದ ಹೀಟ್ ವೇವ್ನಿಂದಾಗಿ ಈಗ ಇಷ್ಟೊಂದು ಪ್ರಮಾಣದ ಚಳಿಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನಿಂದ ಆಗ್ತಾ ಇರೋ ಬದಲಾವಣೆಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದ ಹಿಮ ಸುರಿಯೋದಕ್ಕೆ ಕಾರಣ ಆಗ್ತಾ ಇವೆ. ಇದರ ಜೊತೆ ಈ ಬಾರಿ ಸೈಬೀರಿಯಾದ ಕಡೆಯಿಂದ ಕೂಡ ಭಾರತದ ಕಡೆಗೆ ಹಾಗೂ ದಕ್ಷಿಣ ವಿಶ್ವದ ಕಡೆಗೆ ಶೀತಗಾಳಿ ಬೀಸ್ತಾ ಇದೆ. ಇದು ಅರ್ಧ ಜಗತ್ತನ್ನು ಚಳಿಯಿಂದ ಗಡಗಡ ನಡುಗೋ ಹಾಗೆ ಮಾಡ್ತಾ ಇದೆ. ಇವೆಲ್ಲ ಕಾರಣಗಳಿಂದ ಭಾರತದಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ. ಮುಂದೆ ಕೂಡ ಭಾರತ ಇದೆಲ್ಲದಕ್ಕೆ ತಯಾರಾಗಬೇಕು ಅಂತ ಸಂಶೋಧಕರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಈಗ ಹವಾಮಾನದಲ್ಲಿ ಆಗ್ತಾ ಇರೋ ಏರುಪೇರಿನಿಂದ ಭಾರತದಲ್ಲಿ ಕೂಡ ಹವಾಮಾನ ಚಕ್ರ ಬದಲಾಗುವ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಮಳೆಯ ಚಕ್ರ ಬದಲಾಗಿ ಹೆಚ್ಚಿನ ಪ್ರಮಾಣದ ಬರ ಕಾಣಿಸ್ಕೊಂಡ್ರೆ ನಾವು ಅಚ್ಚರಿ ಪಡಬೇಕಿಲ್ಲ ಅನ್ನೋದು ಪರಿಸರ ವಿಜ್ಞಾನಿಗಳೇ ಹೇಳ್ತಾ ಇರೋ ಮಾತು. ಇದರ ಜೊತೆ ಸೌತ್ ಗ್ಲೋಬ್ ಅಂದರೆ ದಕ್ಷಿಣ ವಿಶ್ವದ ಭಾಗ ಏನಿದೆ ಅದರಲ್ಲಿ ಸಾಕಷ್ಟು ದೇಶಗಳು ಈ ರೀತಿಯ ಸಮಸ್ಯೆಯನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಬೇರೆ ದಕ್ಷಿಣ ವಿಶ್ವ ಅಂದರೆ ಅದು ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶ. ಹೀಗಾಗಿ ಈ ಭಾಗದಲ್ಲಿ ಸಮಸ್ಯೆಗಳುಂಟಾದರೆ ಅದು ಇಡೀ ವಿಶ್ವದ ಮನುಕುಲಕ್ಕೆ ಅಪಾಯ ಅಂತ ಹೇಳ್ತಾರೆ. ಹೀಗಾಗಿನೇ ಪರಿಸರ ತಜ್ಞರು ಆದಷ್ಟು ಬೇಗ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇರೋದು. ಇಲ್ಲದೆ ಹೋದರೆ ಇವತ್ತು ಸೌದಿಯಲ್ಲಿ ಮಳೆ ಹಿಮ ಬಿದ್ದಂತೆ ನಾಳೆ ಮಳೆ ಬೀಳಬೇಕಾದ ಪ್ರದೇಶದಲ್ಲಿ ಮಳೆಯ ಕೊರತೆ ಉಂಟಾಗುತ್ತೆ. ನಿತ್ಯ ಹರಿದ್ವರ್ಣದ ಕಾಡುಗಳು ಮರುಭೂಮಿಗಳಾಗಿ ಬದಲಾದರೆ ಅಚ್ಚರಿ ಪಡಬೇಕಿಲ್ಲ. ಇದು ಗೆಳೆಯರೆ, ಸೌದಿಲಿ ಸುರಿತಿರೋ ಮಳೆ ಹಾಗೂ ಹಿಮಪಾತಕ್ಕೂ
ಗ್ಲೋಬಲ್ ವಾರ್ಮಿಂಗ್ಗೂ ಮುಂದೆ ಭಾರತದಲ್ಲಾಗಲಿರುವ ಇದರ ಪರಿಣಾಮಗಳಿಗೂ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.